ಬಿಜಾಪುರ 12 ನಂಬರ್ ವಾರ್ಡ್ ರೀ. ಅಲ್ಲಿ ಸಾಕಷ್ಟು ನಾನು ರಸ್ತೆ ಕೆಲ್ಸ ಹಿಡ್ಕೊಂಡು ಪ್ರತಿ ಓಣಿ ಒಳಗ ಬೀದಿ ದೀಪಗಳು ಏನೇ ಸಮಸ್ಯೆ ಇದ್ರು ನಾನು ಅಲ್ಲಿ ಓಡಾಡಿ ಮಾಡ್ತೀನಿ. ಆಮೇಲೆ ಇತ್ತೀಚೆಗೆ ಏನಾಗೈತೆ ಸರ, ಒಂದು ದತ್ತ ಸಾಯಿ ಮಂದಿರ ದೇವಸ್ಥಾನ ಕಟ್ಟಾರಿ. ಆ ದೇವಸ್ಥಾನದಾಗ ಪ್ರತಿ ಸಲ ನಾವು ಸೇವೆ ಮಾಡ್ತಿರ್ತೀವಿ. ಸೇವೆ ಮಾಡೋ ಸಂದರ್ಭದಾಗ ಅಜಿತ್ ಡಾಕ್ಟರ್ ಗತಾಟೆ ಅಂತ ಒಬ್ರು ವ್ಯಕ್ತಿ ಅವ್ರ ಏನ್ ಮಾಡ್ತಾರ ಸರ, ನಮಗ ಕಿಶಿಂದ ಏನ್ ತಳವಾರ ಸುಳಿ ಮಕ್ಳ ತಳವಾರ ಜಾತಿ ಅವ್ರು ಈ ಗುಡಿಯಾಗ ನಿಮ್ದೇನ್ ಕೆಲ್ಸ, ನಿಮ್ಗೆ ಎಷ್ಟೈತಿ ಬಾಯಿ ಮುಚ್ಕೊಂಡಾಕ ಊರ್ ಹೊಡಗ್ ಸುಮ್ಮ ಇದ್ರ ಚಲೋ ಐತಿ, ಇಲ್ಲ ತಿಗೋ ನಾವು ಅವ್ರ ಯಾರೋ ಪ್ರದೀಪ್ ಯಜಮಾನ ಅಂತ ಹೇಳ್ತಾರ್ರಿ ದೇವಣದವ್ರದವ್ರ ಕಡೆನೆ, ಅವ್ರ ಕಡೆಯಿಂದ ನಮಗ ಜೀವ ಬೆದರಿಕೆ ಹಾಕಿಸ್ತಾರ್ರಿ, ಕೊಲೆ ಮಾಡಿಸ್ತೀನಿ ನಿನಗ, ನೀವ್ ಆಡದಾಗ ಲೈಟ್ ಹಾಕುದು, ಓಣ್ಯಾಗ ಅಲ್ಲಿ ಇಲ್ಲಿ ತಿರುಗಾಡೋದು, ರೋಗ್ ಮಾಡಿ ನೀ ಯಾವ ಸುಳಿ ಮಗನ, ನಿಮಗೇನ್ ಅವಶ್ಯಕತೆ ಐತಿ? ನಿಮ್ ತಳವಾರ ಜಾತಿ ಅಟ್ಟೈತಿ ಅಟ್ಟಿ ಇರುತ್ತ ಸುಳಿ ಮಗ ಒಯ್ದು ನೀವು ವಾಲ್ಮೀಕಿ ಜಾತಿ ಅವ್ರು ನಿಮ್ದು ದತ್ತ ಸಾಯಿ ಮಂದಿರದಾಗ ನಿಮ್ದೇನ್ ಕೆಲ್ಸನೆ ಹಿಂಗ ಕಿಶಿಂದನ ಲ್ಯಾಬ್ರೇರಿ ಮುಂದೆ 2-3 ಸಲ ಸರ ಅದ್ ಯಾರೋ 3 ಮಂದಿಗೆ ಮಾಸ್ಕ್ ಹಾಕೊಂಡ್ ಒಂದ್ ಕಿಶಿಂದ ಅಲ್ಲಿ ಕರ್ಕೊಂಡ್ಬಂದು ಈ ಡಾಕ್ಟರ್ ಅಜಿತ್ ಗತಾಟೆ ಅನ್ನೋರು ನನಗ ಕಲಾಸ್ ಮಾಡ್ತೀನಿ ಅಂತ ಜೀವ ಬೆದರಿಕೆ ಆಗ್ತಾರೆ. ನಿಮ್ದು ಏನೇ ಇದ್ರು ಬಾಯಿ ಮುಚ್ಕೊಂಡು ಓಡ್ಯಾಗ ಸುಮ್ ಇರ್ಬೇಕ್ ನೀ. ಆ ಅಂಬಾಬಾನಿ ಗುಡಿದು ಮತ್ತ ದತ್ ಸಾಯಿ ಮಂದಿರದು ನೀ ಯಾವ ಒಳ್ಳೆ ಕೇಳಕ ಸುಮ್ ಎಟ್ಟದಿ ಅಟ್ಟ ಇರುತ್ತೆ ಬಾಬು ಸುಡಿ ಮಗ, ಹೊಡೆದೋಗಿದ್ರು ನಿಮ್ ತಳವಾರ ಜಾತಿ ಯಾವ ಇಲ್ಲಿ ಇರುದಿಲ್ಲ, ಯಾವನು ಕೇಳೋದಿಲ್ಲ, ಎಟ್ಟೈತಿ ಅಟ್ಟು ಪೂರ್ತಕ್ಕೆ ಅಟ್ಟೆ, ನೀನ್ ಮನಿ ಆಯ್ತಿ ನೀ ಆಯ್ತಿದ್ದಿ ಚಲೋ, ಇಲ್ಲಾಂದ್ರ ನೋಡ್ ಮತ್ ಮುಂದಿನ ದಿನದಾಗ ನಿನಗ ಜೀವನ ಹೊಡಿಸ್ತೀವಿ ಅಂದ್ರ ನಾ ಸರ್ ಒಂದು ಸಾಮಾಜಿಕ ಕೆಲ್ಸ ನಾವ್ ಮಾಡ್ಬೇಕು ಮಾಡ್ಬಾರ್ದು ಹೇಳ್ತದ. ಇವ್ ನನ್ನಿಂದ ಕೆಲವೊಬ್ರು ಫೋನ್ ಹಚ್ಚಿರ್ತಾರ, ಒಂದ್ ಲೈಟ್ ಹಾಕಪಾಶಿವು, ಒಂದ್ ಸ್ವಲ್ಪ ರೋಡಿನ ನೋಡ್ ಸಮಸ್ಯೆ ಇಂತ ಸಮಸ್ಯೆ ಆದಾಗ ನಾವ್ ಅಲ್ಲಿ ಒಂದು ಸಾರ್ವಜನಿಕ ಭಾವನೆಯಿಂದ ಅಲ್ಲಿ ನಾವ್ ಹೋಗಿ ಒಂದ್ ಕೆಲ್ಸ ಮಾಡ್ಸೋದು ತಪ್ಪತ್ತ ನೀವ್ ಹೇಳ್ಬಿಡ್ತ ಸರ್. ಮ್ಯಾಗಿನ ಏನೋ ವಿನಾಕಾರಣ ದೋಷ ಮಾಡ್ತಾರೆ. ಮತ್ತೊಂದು ಕ್ಲಿನಿಕ್ ಇಟ್ಕೊಂಡಾಗ ಅದು ಕ್ಲಿನಿಕ್ ದಾಗ ಅಕ್ರಮವಾಗಿ ಅವು ನಶೆ ಮಾತ್ರೆ ಕೊಡುದು, ಆಮೇಲೆ ನಶೆ ಸಿಗರೇಟ್ ಕೊಡುದು, ಇಂಥವೆಲ್ಲ ಕೇಳಕ್ ಪ್ರಶ್ನೆ ಮಾಡಕ್ ಹೋದಾಗ ಸುಮ್ಮನೆ ನಮ್ ಹತ್ರ ದುಡ್ಡು ಐತಿ, ಯಾವ ಪೊಲೀಸ್ ನಿನಗೇನ್ ಕೇಳ್ತಾನ, ಸೀದಾ ನಿನಗೆ ಏನ್ ಮಾಡಿಸ್ತೀವಿ, ಈ ಹುಷಾರೊಳಗಿರು ಮಗನ, ಇಲ್ಲಾಂದ್ರ ನಿನ್ ಜೀವ ಹೊಡಿಸ್ತೀವಿ ಈ ತರ ಭಯ ಆಕತ ಸರ್. ಅದಕ್ಕೆ ನಾವು ಓಣ್ಯಾಗ ಸಾರ್ವಜನಿಕರ ಕೆಲ್ಸ ಮಾಡೋನು ಬೇಡ ಇಷ್ಟೇ ನೀವ್ ಹೇಳ್ಬಿಡ್ತಾರ. ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳ ಕಡೆ ನಾವು ಒಂದು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಸರ ನನಗ ಆತ್ಮರಕ್ಷಣೆಗೆ ನೀವು ಸಹಕಾರ ಮಾಡ್ಬೇಡಿ. ಯಾಕಂದ್ರೆ ಈಗ ಒಂದ್ ವಾರ್ಡ್ ಐತಂತ ಸರ ಸಮಸ್ಯೆ ಇದ್ದಲ್ಲಿ ನಾವು ಇರಬೇಕು, ಅದ್ರ ಬಗ್ಗೆ ನಾವು ಧ್ವನಿ ಅಂತ ತಪ್ಪೇನು ಹೇಳ್ಬಿಡಿ ಸರ್. ಆ ಡಾಕ್ಟರ್ ಸ್ವಂತ ಮೆಡಿಕಲ್ ಅದೇನ್ರಿ? ಸ್ವಂತ ಮೆಡಿಕಲ್ ಅದ ಸರ. ಅವ್ರ ಹುಡುಗರಿಗೆ ನಶೆ ಮುಗಿ ಕೊಟ್ಟ, ಯಾವ್ಯಾವ ಸೈರಪ್ ಕೊಟ್ಟ, ಇಂಥವೆಲ್ಲ ಮಾಡ್ತಾನೆ. ಅದನ್ನ ಕಂಟಿನ್ಯೂ ಮಾಡಕ್ ಹೋದ್ರು ನಮಗ್ ವೈಯಕ್ತಿಕ ಟಾರ್ಗೆಟ್ ಮಾಡಿ, ನಾ ದೇವಣಗಾವ್ ಯಾರ ಪ್ರದೀಪ್ ಎಂಟ್ಮಾನು ಅವ್ರ ಸಹೋದರ ಹೆಸರು ಹೇಳಿ ನಿನಗ ನಾ 15 ಲಕ್ಷ ರೂಪಾಯಿ ಕೊಟ್ಟ ನಿನಗ್ ಹೊಡಿಸ್ತೀವತ್ತಂದ ಈ ಮಟ್ಟಿಗೆ ಬೆಳೆದಾರ ಸರ್. ಈಗ ನೀವೇನ್ ತೊಗೊಂಡ್ರಿ? ಈಗ ಏನಿಲ್ರಿ, ನಿನ್ನೆ ಅವ್ರು ಬಂದ್ ಕೊಟ್ಟಿದ್ದು ಅದೇ ಸೈರಪ್ ತಂದ್ ಕೂತೀನಿ ಸರ. ನನಗ್ ಪೂರಾ ಜೀವ ಬೆದರಿಕೆ ಐತ್ರಿ. ನನಗ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಕುಟುಂಬಕ್ಕ ಈ ಗತಾಟೆ ಡಾಕ್ಟ್ರು ಮತ್ ಇವ್ರ ಹಿಂದಿರೋರೆ ಇವ್ರೇ ಕಾರಣ ಸರ್. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಶಿವ ಕೋಳೆ ಅಂತ ಸರ್. ಎಷ್ಟನೇ ವಾರ್ಡ್ ಇರ್ತೀರಿ? ನಾವ್ 12 ನಂಬರ್ ವಾರ್ಡ್ದಾಗ ಇರ್ತೀವಿ. ರಸ್ತೆ ಆಗ್ಲಿ, ಡ್ರೈನೇಜ್ ಆಗ್ಲಿ, ಎಲ್ಲಿ ಒಂದ್ ಸಮಸ್ಯೆ ಆದಾಗ, ಹಿರಿಯರ್ ಸಮಸ್ಯೆ ಆದಾಗ ಅಲ್ಲಿ ನಾವು ಭಾಗವಹಿಸ್ತೀವಿ. ಕಾರ್ಯಕ್ರಮದಾಗ ಇರುದು ಒಂದ್ ಉದ್ದೇಶದಿಂದ ಇವರಿಗೆ ಅದು ಬಹಳ ಮನಸ್ಸಿಗೆ ಹತ್ತೈತಿ. ಹಿಂಗಾಗಿ ವಿನಾಕಾರಣ ಯಾರೋ ಅಪರಿಚಿತರು ತಂದು ನನಗ ಅಲಿಯಾಬಾದ್ ರೋಡ್ ಮ್ಯಾಗ ಹೋಗಾಕು ನನಗ ಜೀವ ಬೆದರಿಕೆ ಹಾಕತ್ತಾರಿ, ನೀನು ಹೊಡ್ಸ್ತೀವಿ ಕಲಾಸ್ ಮಾಡ್ತೀವಿ ತನ್ನತಾರ ಸರ. ನನ್ನ ಜೀವಕ್ಕೆ ಏನ ಅಪಾಯವಾದ್ರ ಡಾಕ್ಟರ್ ಅಜಿತ್ ಗೌಡ್ರ ಗತಾಟೆ ಅವರೇ ಕಾರಣ, ಮತ್ತ ಅವ್ರ ಹಿಂದಿದ್ದ ಸಹಚಾರರು ಅವರೇ ಕಾರಣ ಸರ್. ನನಗ್ ದಯವಿಟ್ಟು ಪೊಲೀಸ್ ಆಯುಕ್ತರು ನೀವೆಲ್ಲಾರು ಕೂಡಿ ನನಗ ಆತ್ಮರಕ್ಷಣೆಗೆ ಅನುಮತಿ ಮಾಡಿ ಕೊಡ್ಬೇಕು ಸರ್. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮತ್ತ ನಮ್ದು ತಳವಾರ ಸಮಾಜ ಬರ್ತದ ಸರ್. ಈ ದತ್ತ